ವಿಶ್ವಪ್ರಸಿದ್ಧ ಭಾರತದ ಚಾರ್ಧಾಮ್ಗಳಲ್ಲಿ ಒಂದಾಗಿರುವಂತಹ ಒಡಿಶಾದ ಪೂರಿ ಜಗನ್ನಾಥ ರಥಯಾತ್ರೆ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಇದರಲ್ಲಿ ಓರ್ವನ ಸಾವಾಗಿದ್ರೆ 300ಕ್ಕೂ ಹೆಚ್ಚು ಜನರಿಗೆ ಈ ಸ್ಟ್ಯಾಂಪೇಡ್ನಲ್ಲಿ ಗಾಯಗಳಾಗಿದೆ. ಬೃಹತ್ ರಥಯಾತ್ರೆಯಲ್ಲಿ ಅಸಂಖ್ಯಾತ ಭಕ್ತರು ಭಾಗಿಯಾಗಿದ್ರು. ಈ ಒರಿಸ್ಸಾ ಅಂತ ಬಂದಾಗ ಪೂರಿ ಜಗನ್ನಾಥ ದೇವಾಲಯದ ಹೆಸರು ಜೊತೆಗೆ ಅಂಟಿಕೊಂಡು ಬರುತ್ತೆ. ಅಷ್ಟೊಂದು ಫೇಮಸ್ಸು ಈ ರಥಯಾತ್ರೆ ಇರ್ಬೋದು, ಈ ದೇವಸ್ಥಾನ ಇರ್ಬೋದು. ಸೊ ಮೊದಲ ದಿನ ಅಸಂಖ್ಯಾತ ಭಕ್ತಾದಿಗಳು ಸೇರಿದ್ರು. ಸೊ ಉಸಿರಾಟದ ತೊಂದರೆಯಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ 300 ಜನ ಕಾಲ್ತುಳಿತದಿಂದ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ದಿನಾನೇ ಈ ರೀತಿ ಆಗಿರೋದ್ರಿಂದ ಭಕ್ತಾದಿಗಳಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಅದು ಆ ಕಮೋಷನ್ ಅಂದ್ರೆ ಅಲ್ಲಿ ಯಾವ ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನ ಕೂಡ ನೀವು ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ಕಡೆಗೆ ಅಸಂಖ್ಯಾತ ಭಕ್ತಾದಿಗಳು ಪೂರಿ ಜಗನ್ನಾಥನ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಹೇಳಿ ಸಾಕ್ಷಿಯಾಗಿರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ದೀರಾ. ನೋಡಿ, ಈ ರಥಯಾತ್ರೆಗೆ ಬಹಳ ದೊಡ್ಡ ಇತಿಹಾಸ ಇದೆ. 12ನೇ ಶತಮಾನದಿಂದ ಕೂಡ ಇಲ್ಲಿ ರಥೋತ್ಸವ ನಡೀತಾ ಇರುವಂತಹ ಐತಿಹ್ಯ ನಮಗ್ ಸಿಗುತ್ತೆ. ಭಾರತದ ಚಾರ್ಧಾಮ್ಗಳಲ್ಲಿ ಒಂದು ಈ ಪೂರಿ ಜಗನ್ನಾಥ ದೇವಾಲಯ. ಇಲ್ಲಿ ರೀತಿ ಆಗಿರೋದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಓರ್ವನ ಸಾವಾಗಿದೆ. ಉಸಿರಾಟದ ಸಮಸ್ಯೆಯಿಂದ ಆತ ಸಾವನ್ನಪ್ಪಿದ್ದಾನೆ. ಏಕಕಾಲಕ್ಕೆ ಇಷ್ಟು ಜನ ಸೇರಿದ್ರಿಂದ ಉಸಿರುಗಟ್ಟಿ ಒಬ್ಬ ವ್ಯಕ್ತಿಯ ಸಾವನ್ನಪ್ಪಿದ್ದಾನೆ.